ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಇವತ್ತು ಸ್ಯಾಟರ್ಡೇ, ನಾನು ಹೋಗ್ತಾ ಇದ್ದೀನಿ ಚರ್ಚಿಗೆ. ಬಿಕಾಸ್ ನಾಳೆ ಹೋಗಲ್ಲ, ಅದಕ್ಕೋಸ್ಕರ ಚರ್ಚಿಗೆ ಹೋಗ್ತೀನಿ. ನಂತರ ಸ್ವಲ್ಪ ಮಾರ್ಕೆಟಿಂಗ್ ಮಾಡಲಿಕ್ಕಿದೆ, ನಂತರ ಮನೆಗೆ ಬರೋದು. ನೋಡೋಣ ಏನೇನಾಗುತ್ತೆ ಇವತ್ತಿನ ದಿನ ಅಂತ. ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪುಟ್ಟು ಪುಡಿಯನ್ನು ಮಾಡಿದ್ದೆ, ಹಾಗೆ ರಾಗಿ ಮುದ್ದೆ ಹಾಗೂ ಚಿಕನ್ ಸಾರು ಕೂಡ ಮಾಡಿದ್ದೆ ಲಂಚಿಗೆ. ಸೊ ಅದನ್ನು ಇವಾಗ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಮತ್ತೆ ನಿಮಗೆ ಸಿಗ್ತೀನಿ ಇದೇ ವ್ಲಾಗಲ್ಲಿ. ಹಾಗೆ ಸ್ಕಿಪ್ ಮಾಡದೆ ಈ ವ್ಲಾಗನ್ನು ನೋಡ್ತಾ ಇರಿ. ನೋಡ್ತಾ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೀತಿ ಯಾವತ್ತೂ ಕೂಡ ಹೀಗೆ ಇರಲಿ. ನಾಳೆ ಬ್ರೇಕ್ಫಾಸ್ಟಿಗೆ ನಾನು ಮಾಡ್ತೀನಿ ಪುಟ್ಟು ಪುಡಿ. ಲಾಸ್ಟ್ ಟೈಮ್ ಕೂಡ ನಾನು ದುಬೈ ಬಂದಾಗಲೇ ತಿಂದದಾಗಿತ್ತು. ಇವಾಗ ಊರಲ್ಲಿ ನಾನು ತಿಂದಿಲ್ಲ, ಮತ್ತು ವೆರಿ ಲಾಂಗ್ ಟೈಮ್ ನಂತರ ನಾನು ತಿಂತಾ ಇದ್ದೀನಿ. ತುಂಬ ಕ್ರೇವಿಂಗ್ ಆಗ್ತಾ ಇದೆ, ತಿನ್ನಬೇಕು ಅಂತ. ತುಂಬ ಜನರು ಚನಾ ಬಾಜಿ ಅಥವಾ ಚಿಕನಿಂದ ಬನಾನಾಯಿಂದ ತಿಂತಾರೆ, ಬಟ್ ನನಗೆ ಬನಾನಾಯಿಂದ ತುಂಬ ಇಷ್ಟ ಆಗುತ್ತೆ. ಇವರಿಗೆ ಆಗುವಷ್ಟು ನಾನು ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಇಷ್ಟನ್ನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕುವ, ಜಾಸ್ತಿ ಬೇಡ, ಇಷ್ಟ ಸಾಕು. ಓಕೆ ಫೈನ್. ಹಾಗೆ ಬೇಕಾದಷ್ಟು ನೀರನ್ನ ಆಡ್ ಮಾಡುವ. ತುಂಬಾನೇ ಸಿಂಪಲ್ ಇದೆ. ನೀರು ಹಾಕಿದ್ರಾಯ್ತು, ಉಪ್ಪು ಹಾಗೂ ಪುಟ್ಟು ಪುಡಿ. ಸೈಡಲ್ಲಿ ನಿಮಗೆ ಪ್ಯಾಕೆಟ್ ಕಾಣ್ತಾ ಇರ್ಬೋದು, ಅದೇ ಪ್ಯಾಕೆಟ್ ನಾನು ಇವಾಗ ಯೂಸ್ ಮಾಡೋದು. ಮೆದು ಮಾಡೋದು ಬೇಡ, ಡ್ರೈ ಇದ್ರೂ ಪರವಾಗಿಲ್ಲ, ಅದು ನೀರೆಲ್ಲ ಹೀರ್ಕೊಳ್ಳುತ್ತೆ, ಅದು ಫುಲ್ ಬೇಗನೆ ಹೀರ್ಕೊಳ್ಳುತ್ತೆ. ಇವಾಗ ನಾವು ರಾತ್ರಿ ಇಟ್ಟಿದ್ದು ನಾವು ಬೆಳಗ್ಗೆ ಮಾಡುವಷ್ಟರಲ್ಲಿ ಎಲ್ಲ ಹೀರ್ಕೊಂಡಿರುತ್ತೆ. ಅದು ಬೆಳಗ್ಗೆ ಇನ್ನೊಂದ್ಸಲ ಮಿಕ್ಸ್ ಮಾಡಬೇಕಾಗತ್ತೆ. ಸ್ವಲ್ಪ ಮಿಕ್ಸ್ ಮಾಡಿ ಆಯ್ತು. ಇವಾಗ ಕ್ಲೋಸ್ ಮಾಡಿ ಇಡ್ತೀನಿ. ಬೆಳಿಗ್ಗೆ ಮಾಡೋದು ಮತ್ತು ಕೂಡ ಫುಲ್ ಅಬ್ಸರ್ವ್ ಆಗುತ್ತೆ. ಹಾಗೆ ಸ್ವಲ್ಪ ನೀರು ಕೂಡ ಬೇಕಾದ್ರೆ ನಾಳೆ ಹಾಕಬಹುದು. ಇದು ಕೇರಳದವರ ಸ್ಪೆಷಲ್ ಡಿಶ್. ನನ್ನ ಹಸ್ಬೆಂಡ್ ಅವರು ಕೇರಳ ಫ್ರೆಂಡ್ಸ್ ಜೊತೆ ಇರ್ತಾರೆ. ಅವರು ನನ್ನ ಹಸ್ಬೆಂಡ್ಗೆ ಕಲಿಸದ್ದು, ಹಸ್ಬೆಂಡ್ ನನಗೆ ಕಲಿಸದ್ದು. ಗುಡ್ ಮಾರ್ನಿಂಗ್ ಗಾಯ್ಸ್. ನಿನ್ನೆ ರಾತ್ರಿ ನೆನೆಸಿಟ್ಟಂತಹ ಪುಟ್ಟು ಪುಡಿಯನ್ನ ಇವತ್ತು ಮಾಡ್ತೀನಿ. ನೆಕ್ಸ್ಟ್ ಡೇ ಇವತ್ತು ಮಾರ್ನಿಂಗು. ಹಾಗೆ ಪುಟ್ಟು ಪುಡಿಯನ್ನ ನೋಡಿ ಈ ತರ ಸುಡಿಯಾಗಿ ಬಂದಿದೆ. ಸ್ವಲ್ಪ ಡ್ರೈ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಆಡ್ ಮಾಡುವ. ಸ್ವಲ್ಪ, ಜಾಸ್ತಿ ಬೇಡ. ಮಿಕ್ಸಿಂಗ್ ಚೆನ್ನಾಗಿ ಒಂದು ಮಿಕ್ಸ್ ಮಾಡುವ. ಇದೇ ಪುಟ್ಟು ಅನ್ನ ಮಾಡೋದು. ಮಲಯಾಳಂ ಅವರು ನನ್ನ ಹಸ್ಬೆಂಡಿಗೆ ಕೊಟ್ಟಂತಹದ್ದು. ಇದರಲ್ಲೇ ಮಾಡೋದು. ಲಾಸ್ಟ್ ಟೈಮ್ ಕೊಟ್ಟದವರು, ಹಾಗೆ ಸೇಫ್ ಮಾಡಿ ಇಟ್ಟದ್ದು. ಈ ವರ್ಷ ಕೂಡ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಇದರಲ್ಲಿ ಜೀರಿಗೆಯನ್ನ ಹಾಕಲಿಕ್ಕಿದೆ, ಫ್ಲೇವರಿಗೋಸ್ಕರ. ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು, ಹಾಗೇನಿಲ್ಲ. ಹಾಗೆ ನೀರನ್ನ ನಾನು ಆಡ್ ಮಾಡ್ತೀನಿ ಇದರಲ್ಲಿ. ನಾನು ಬಿಸಿ ನೀರನ್ನೇ ಆಡ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಹಾಗೆ ಇದರಲ್ಲಿ ಈ ರಿಂಗ್ ಅನ್ನ ಹಾಕ್ಲಿಕ್ಕಿದೆ. ಡನ್. ನಂತರ ರಿಂಗ್ ಅನ್ನ ಹಾಕಿ ಆಯಿತು. ಹಾಗೆ ಕಾಯಿಯನ್ನ ಹಾಕಬೇಕು ಇದರಲ್ಲಿ, ಸ್ವಲ್ಪ, ಜಾಸ್ತಿ ಬೇಡ. ನಂತರ ಪುಟ್ಟು ಪುಡಿ ಮಧ್ಯದಲ್ಲಿ ಹಾಫ್ ಹಾಕಿದ ನಂತರ ಮತ್ತೆ ಕೊಕೊನಟ್ ಅನ್ನ ಹಾಕ್ಲಿಕ್ಕಿದೆ. ಮತ್ತೆ ಪುಡಿಯನ್ನ ತುಂಬಲಿಕ್ಕೆ, ನಂತರ ಕೊಕೊನಟ್ ಈ ತರ ಇಡೋದು. ಹಾಗೆ ಫ್ಲೇಮ್ ಆನ್ ಮಾಡೋದು.
ಸ್ಟೀಮ್ ಬರ್ತಾ ಇದೆ. ನಾನು ಬಿಸಿ ನೀರು ಹಾಕಿದ್ನಲ್ವ, ಅದಕ್ಕೋಸ್ಕರ ಬೇಗನೆ ಸ್ಟೀಮ್ ಬರ್ತಾ ಇದೆ. ತಣ್ಣ ನೀರು ಹಾಕಿದರೆ ಸ್ವಲ್ಪ ಲೇಟಾಗಿ ಬರ್ತಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೇಟ್ ಮಾಡುವ. ಸ್ಟೀಮಿಂದನೇ ಬೆಂದತ್ತೆ ಪುಟ್ಟು ಪುಡಿ ಹಾಗೂ ಕೊಕೊನಟ್ ಎಲ್ಲ. ಅದರ ಪರಿಮಳನೇ ಸಖತ್ತಾಗಿ ಬರುತ್ತೆ. ಅದರ ಹಿಟ್ಟಿನ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಬೆಂದ ನಂತರ ಇವಾಗ ತೆಗಿತೀನಿ. ತುಂಬಾ ಬಿಸಿಯಾಗಿರುತ್ತೆ. ಸೊ ಏರ್ ಕೂಡ ತುಂಬ ಟೈಟ್ ಆಗಿರುತ್ತೆ, ತೆಗಿಲಿಕ್ಕೆ ತುಂಬಾ ಕಷ್ಟ. ಬಿಕಾಸ್ ಇವಾಗ ಸ್ವಲ್ಪ ನಾನು ಲೂಸ್ ಮಾಡ್ಕೊಂಡಿದ್ದೀನಿ ಅವ್ರ ಹತ್ರ, ಯಾಕಂತ ಹೇಳಿದರೆ ವಿಡಿಯೋ ಫ್ಲಾಪ್ ಆಗತ್ತೆ ಅಂತ. ಸೊ ಓಪನ್ ಮಾಡುವ. ತುಂಬಾ ಬಿಸಿಯಾಗಿರುತ್ತೆ, ಕೇರ್ಫುಲ್. ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಲಟ್ಟಣಿಗೆ ಬೇಕು ಹಿಂದುಗಡೆಯಿಂದ ಪುಷ್ ಮಾಡಲಿಕ್ಕೋಸ್ಕರ. ಪುಷ್ ಮಾಡಿದ ತಕ್ಷಣ ಮುಂದುಗಡೆಯಿಂದ ಪುಟ್ಟುವನ್ನು ಬರುತ್ತೆ. ಪುಟ್ಟು ಅಂತ ಹೇಳ್ತೀವಿ ಇದಕ್ಕೆ. ಬಿಸಿ ಬಿಸಿ ಆಗಿದೆ, ನೋಡ್ತಾ ಇರ್ಬೋದು ಎಷ್ಟು ಹೊಗೆ ಬರ್ತಾ ಇದೆ. ಹಾಗೆ ಈ ಪ್ಲೇಟನ್ನು ತೆಗೆದಿದ್ರೆ ಆಯಿತು. ಹಾಗೆ ಬಾಳೆಹಣ್ಣು ಜೊತೆ ತಿಂತಾ ಇದ್ದೀನಿ, ಹಾಗೂ ವಿತ್ ಟೀ. ಇವತ್ತಿನ ಬ್ರೇಕ್ಫಾಸ್ಟ್ ಬನಾನಾ ಈ ಥರ ತಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ನೋಡಿ. ನಂತರ ಚನ್ನಬಾಜಿಯಲ್ಲಿ, ಚಿಕನಲ್ಲಿ ಎಲ್ಲ ತಿಂತಾರೆ. ನನ್ನ ಅಕ್ಕ ಬಾವ ಮೊದಲು ಬ್ಯಾಂಗ್ಳೂರ್ ಇರುವಾಗ ತುಂಬ ಅವರು ತಿನ್ನೋದು. ಪುಟ್ಟು ಪುಡಿಯನ್ನು ಹೊರಗಡೆಯಿಂದ ತಗೊಂಡು ಬರ್ತಿದ್ರು. ಹಾಗೆ ಚಿಕನ್ ಗ್ರೇವಿಯನ್ನು ಮಾಡ್ತಿದ್ರು ಕಾಯಿ ಹಾಲಿಂದ. ತುಂಬಾ ಚೆನ್ನಾಗಾಗತ್ತೆ. ಬಟ್ ಅದರಿಂದ ನನಗೆ ಇಷ್ಟ ಆಗುತ್ತೆ ವಿತ್ ಬನಾನಾ. ಇದು ಇವತ್ತಿನ ಬ್ರೇಕ್ಫಾಸ್ಟ್. ಪುಟ್ಟು ಪುಡಿ ಮುಗೀತು, ಹಾಗೆ ತಿಂದು ಕೂಡ ಆಯಿತು. ಇವಾಗ ರಾಗಿ ಮುದ್ದೆಯನ್ನ ಮಾಡ್ತೀವಿ, ಹಾಗೆ ಚಿಕನ್ ಗ್ರೇವಿ. ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಕೂಡ ಮಾಡ್ತಾ ಇದ್ದೀವಿ. ಬಟ್ ರಾಗಿ ಮುದ್ದೆ ನಾನು ಮೊದಲು ಕೂಡ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಚಿಕನ್ ಗ್ರೇವಿ ನಾನು ಯೂಟ್ಯೂಬಲ್ಲಿ ನೋಡಿ, ಅದಕ್ಕೆ ಮ್ಯಾಚ್ ಆಗುವಾಗೆ ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು. ನನ್ನ ಹಸ್ಬೆಂಡಿಗೆ ನಾನು ಬಂದ ತಕ್ಷಣ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಫುಲ್ ಕ್ರೇವಿಂಗ್. ಹಾಗೆ ಆಕ್ಚುಲಿ ನಾನಂತೂ ತುಂಬಾನೇ ಫುಡ್ಡಿ, ಅವರು ಇಲ್ಲಾಗಿದ್ರು. ಬಟ್ ನನ್ನ ಜೊತೆ ಅವರು ಸೇರಿ ಅದು ತಿನ್ಬೇಕು ಇದು ತಿನ್ಬೇಕು ಅಂತ, ಅವ್ರು ಏನ್ ತಿನ್ಬೇಕು ಅಂತ ಹೇಳ್ತಾರೆ ಅದನ್ನೇ ನಾನು ಮಾಡ್ತೀನಿ. ಬಿಕಾಸ್ ನನಗೂ ಕೂಡ ತಿನ್ಲಿಕ್ಕೆ ಸಿಗುತ್ತಲ್ವಾ. ಹಾಗಾಗಿ ನನಗೆ ತಿನ್ನೋದು ಅಂದ್ರೆ ತುಂಬಾನೇ ಇಷ್ಟ, ವೆರೈಟಿ. ಹಾಗೆ ಇವಾಗ ರಾಗಿ ಮುದ್ದೆಯನ್ನ ಮಾಡ್ತೀನಿ. ಇವನ್ ನಾನು ಊರಲ್ಲಿ ಕೂಡ ಮಾಡಿಲ್ಲ. ನಾನು ಮಾಡಿದ್ದು ತುಂಬಾ ವರ್ಷದ ಹಿಂದೆ ಅಮ್ಮನ ಮನೆಯಲ್ಲಿ ಮಾಡದ್ದು, ಮದುವೆ ಮುಂಚೆ. ಯಾವತ್ತೂ ಕೂಡ ಮನೆಯಲ್ಲಿ ಕೂಡ ಮಾಡಿಲ್ಲ. ಇವಾಗ ಇಲ್ಲಿ ಅವರಿಗೆ ಮಾಡಿ ತಿನ್ನಿಸ್ತೀನಿ, ಯಾವ ಥರ ಆಗತ್ತೆ ಅಂತ ನೋಡುವ. ಹಾಗೆ ಈ ಕಪ್ಪಲ್ಲಿ 1 ಕಪ್ಪನ್ನು ತಗೊಂಡಿದ್ದೀನಿ ರಾಗಿ ಹಿಟ್ಟನ್ನು, ಸರಿಯಾಗಿ ಇಲ್ಲಿ ಒಂದು ಲೆವೆಲಲ್ಲಿ ತಗೊಂಡಿದ್ದೀನಿ. ಹಾಗೆ ಇದೇ ಕಪ್ಪಲ್ಲಿ 2 ಗ್ಲಾಸ್ ನೀರನ್ನು ತಗೊಳ್ಬೇಕು. ಆವಾಗಲೇ ಮೆಜರ್ಮೆಂಟ್ ಸರಿಯಾಗಿರತ್ತೆ, ಹೆಚ್ಚು ಕಡಿಮೆ ಆಗಲ್ಲ, ಸರಿಯಾಗಿರತ್ತೆ, ಮೆದುವಾಗಿ ಆಗತ್ತೆ. ಇವಾಗ ಮಾಡುವ. ಆಲ್ರೆಡಿ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ 1 ಕಪ್ ನೀರಾಯಿತು, 2 ಕಪ್ ನೀರಾಯಿತು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗುಳ್ಳೆ ಸ್ವಲ್ಪ ಕೂಡ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೂಡ ಗುಳ್ಳೆ ಇರುತ್ತೆ. ಹಾಗೆ ಇವಾಗ ಗ್ಯಾಸನ್ನು ಆನ್ ಮಾಡ್ತೀನಿ. ಇದಕ್ಕೆ ಮ್ಯಾಚ್ ಆಗುವಾಗೆ ಚಿಕನ್ ಗ್ರೇವಿ ಮಾಡಲಿಕ್ಕೋಸ್ಕರ ಚಿಕನ್ ಬೆಂದಾಗಿದೆ, ಹಾಗೆ ಮಸಾಲ ಕೂಡ ರುಬ್ಬಿ ಆಗಿದೆ. ನಂತರ ಇದರಲ್ಲಿ ಮಿಕ್ಸ್ ಮಾಡಲಿಕ್ಕಿದೆ. ಹಾಗೆ ಫಸ್ಟ್ ರಾಗಿ ಮುದ್ದೆಯನ್ನು ಮಾಡಿ. ಉಪ್ಪನ್ನ ಹಾಕಿದೆ, ಸ್ವಲ್ಪ ಕಡಿಮೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಇವಾಗ ಯೂಸ್ ಮಾಡುವಂತಹ ಹತ್ಯಾರ ಲಟ್ಟಣಿಗೆ ಲಕ್ಕಡಿಯದೇ ಬೇಕಂತೆ. ಸೊ ಇದನ್ನ ನಾನು ಯೂಸ್ ಮಾಡ್ತೀನಿ. ಮೊದಲು ಹಿಟ್ಟನ್ನ ಹಾಕ್ತೀನಿ, ಎಲ್ಲವೂ ಕೂಡ ಹೀಗೆ ಇರಲಿ. ಸ್ವಲ್ಪ ಹೊತ್ತು ನೀರೆಲ್ಲ ಮೇಲ್ಗಡೆ ಬರುತ್ತೆ.
ರಾಗಿ ಮುದ್ದೆಯನ್ನು ಮಾಡಲಿಕ್ಕೆ ಕಟ್ಟಿಗೆಯ ಕೋಲನ್ನೇ ಸಿಗುತ್ತೆ. ಬಟ್ ನಮ್ಮ ಹತ್ರ ಇಲ್ಲದೇ ಇದ್ದ ಕಾರಣ ನಾವು ಲಟ್ಟಣಿಗೆಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ಈ ಥರ ಕುಟ್ಟಬೇಕು ಸ್ಟಾರ್ಟಿಂಗಲ್ಲಿ, ನಂತರ ತಿರುಗಿಸ್ಬೇಕು. 5 ನಿಮಿಷ ಬೇಯಿಸ್ಕೊಳ್ತೀನಿ ಲೋ ಫ್ಲೇಮಲ್ಲಿ. ಆರಾಮಾಗಿ ತಿರುಗಿಸ್ತಾ ಸ್ವಲ್ಪ ಹೆವಿ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟಿದ್ದೀನಿ. ಹಾಗೆ ಮತ್ತೊಂದು ಸೈಡಲ್ಲಿ ಚಿಕನ್ ಗ್ರೇವಿ ಕೂಡ ಆಗ್ತಾಯಿದೆ, ನೋಡ್ತಾ ಇರ್ಬೋದು. ತುಂಬಾ ಘಮ ಪರಿಮಳ ಬರ್ತಾ ಇದೆ ಚಿಕನ್ ಗ್ರೇವಿದು. ಹಾಗೆ ಊಟ ಮಾಡೋ ತನಕ ಪುರ್ಸತ್ತಿಲ್ಲ ನನಗೆ ಯಾವ ಥರ ಇರುತ್ತೆ ಟೇಸ್ಟ್ ಅಂತ. ಹಾಗೆ ಇದು ತಣ್ಣಗಾಗಲಿಕ್ಕೆ ಬಿಡ್ತೀನಿ, ನಂತರ ಕಟ್ತೀನಿ ಮುದ್ದೆಯನ್ನು. ರಾಗಿ ಮುದ್ದೆ ರೆಡಿ ಆಗಿದೆ, ಸರ್ವ್ ಕೂಡ ಮಾಡಾಗಿದ್ದೀನಿ. ಹಾಗೆ ಟೇಸ್ಟ್ ಇಲ್ವಾ ಯಾವ ಥರ ಇರತ್ತಂತ. ಸೂಪರ್ ಆಗಿದೆ. ನುಂಗ್ಲಿಕ್ಕೆ ಸ್ವಲ್ಪ ಕಷ್ಟ, ಬಿಕಾಸ್ ತುಂಬ ಲಾಂಗ್ ಟೈಮ್ ನಂತರ ತಿಂತಾ ಇದ್ದೀನಿ. ಸನ್ಸೆಟ್ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ. ರೆಸಿಪಿ ನೋಡ್ತಾ ಮರ್ತೋಗಿದ್ದೀರಾ, ನಾನು ಇವಾಗ ಟ್ರಾವೆಲ್ಲೇ ಮಾಡ್ತಾ ಇದ್ದೀನಿ. ಇನ್ನೂ ತನಕ ಚರ್ಚಿಗೆ ಹೋಗಿ ಮುಟ್ಟೇ ಇಲ್ಲ. ತುಂಬಾ ಟ್ರಾಫಿಕ್ಕಲ್ಲಿ ಸಿಕ್ಕಾಕ್ಬಿಟ್ಟಿದ್ದೀನಿ. ಒಳ್ಳೆ ಮ್ಯೂಸಿಕ್ ಎಲ್ಲ ಹಾಕಿ ಆರಾಮಾಗಿ ಕೂತ್ಕೊಂಡು ಸ್ಟೆಪ್ಸ್ ಎಲ್ಲ ಹಾಕಿ ನಿಜವಾಗ್ಲೂ ಎಂಜಾಯ್ ಫುಲ್ ಮಾಡ್ತೀವಿ. ಹಾಗೆ ಮ್ಯೂಟ್ ಹಾಕ್ತೀನಿ, ಬಿಕಾಸ್ ಆಫ್ ಕಾಪಿರೈಟ್ ಬೀಳುತ್ತಲ್ವ, ಅದಕ್ಕೋಸ್ಕರ ಮ್ಯೂಟ್ ಹಾಕಲಿಕ್ಕೆ ತುಂಬಾ ಬೇಜಾರಾಗುತ್ತೆ. ಜಸ್ಟ್ ಇವಾಗ ಪೂಜೆ ಕಂಪ್ಲೀಟ್ ಆಯಿತು. ಹಾಗೆ ಇವಾಗ ಹೊರಡ್ತಾ ಇದ್ದೀವಿ ಮಾರ್ಕೆಟಿಂಗ್ ಮಾಡಲಿಕ್ಕೋಸ್ಕರ. ಅಂಡರ್ ದ ಗ್ರೌಂಡ್, ಚರ್ಚ್ ಅಂಡರ್ ದ ಗ್ರೌಂಡ್ ಪಾರ್ಕಿಂಗ್ ಇದೆ ಅಂತ ನಿಜವಾಗ್ಲೂ ನನಗೆ ಗೊತ್ತೇ ಇರಲಿಲ್ಲ. ಇವತ್ತೇ ನನಗೆ ಗೊತ್ತಿದ್ದದ್ದು ಪಾರ್ಕಿಂಗ್ ಇದೆ ಅಂತ. ಯಾಕಂದರೆ ಯಾವತ್ತೂ ಕೂಡ ಅವರು ಹೊರಗಡೆನೇ ಪಾರ್ಕ್ ಮಾಡ್ತಿದ್ರು, ಚರ್ಚ್ ಹೊರಗಡೆ. ಇವತ್ತೇ ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬ ದೊಡ್ಡದಾಗಿದೆ ಪ್ಲೇಸ್, ಪಾರ್ಕಿಂಗ್ ಪ್ಲೇಸ್. ಇಲ್ಲಿಂದನೇ ಹೋಗ್ತಾ ಇದ್ದೀವಿ. ಫ್ರಾನ್ಸನ್ನು ತಗೊಂಡೆ. ನನಗೆ ಸೀ ಫುಡ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಫ್ರಾನ್ಸ್ ತಗೊಂಡೆ. ಹಾಗೆ ನನ್ನ ಹಸ್ಬೆಂಡ್ ಅವರು ತಿನ್ನಲ್ಲ, ಹಾಗೆ ಅವರಿಗೋಸ್ಕರ ಈ ಮೀನನ್ನು ತೊಗೊಂಡಿದ್ದೀವಿ. ಈ ಮೀನು ಹೆಸರು ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾವುದಂತ. ಫೈನಲಿ ಐಸ್ ಕ್ರೀಮನ್ನು ನಾನು ತಗೊಳ್ತಾ ಇದ್ದೀನಿ. ತಗೊಂಡಿದ್ದು ಕೂಡ 4 ಲೀಟ್ರ್ ಐಸ್ ಕ್ರೀಮ್. 4 ಲೀಟ್ರ್ ಐಸ್ ಕ್ರೀಮ್ ತಗೊಳ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಫೈನಲಿ ನಾನು ಒಬ್ಬಳೇ ತಿನ್ನೋದು, ಅವರಂತೂ ಅವಕಾಡೋ ಅವಳು 4 ಲೀಟ್ರ್ ತೊಗೊಂಡು ನಾನು 1.5 ಲೀಟ್ರ್ ತೊಗೊಳ್ತಾ ಇದ್ದೀನಿ. ಅವಕಾಡೋ ಟ್ರೈ ಮಾಡ್ತೀನಿ. ಏನೇನು ಬೇಕು ಅವೆಲ್ಲ ತೊಗೊಂಡಾಯಿತು. ಬಿಲ್ಲಿಂಗನ್ನು ಮಾಡ್ತಾ ಇದ್ದಾರೆ. ಹಾಗೆ ಒಂದೊಂದೇ ಬಿಲ್ ಆಗ್ತಾ ಇದೆ. ಹಾಗೆ ಐಸ್ ಕ್ರೀಮ್ ಅಂತೂ ನನಗೂ ನಿಜವಾಗ್ಲೂ ಎದುರುಗಡೆನೇ ಕಾಣಿಸ್ತಾ ಇದೆ. ನನ್ನ ಹಸ್ಬೆಂಡ್ ಅವರ ಐಸ್ ಕ್ರೀಮ್, ಇಷ್ಟು ಕಾಸ್ಟ್ಲಿ ಐಸ್ ಕ್ರೀಮ್ ತೊಗೊಂಡಿದ್ದಾರೆ ಇವರು ಅಂತ. ಅವ್ರದ್ದು 1 ಲೀಟ್ರ್, ನಂದು 4 ಲೀಟ್ರ್. ಬಟ್ ಪ್ರೈಸ್ ಕಂಪೇರ್ ಮಾಡಿದರೆ ನನ್ನ ಐಸ್ ಕ್ರೀಮ್ 3 ಬರ್ತಿತ್ತು ಅವರ 1 ಡಬ್ಬೆಯಲ್ಲಿ. ಬಟ್ ಇಟ್ಸ್ ಓಕೆ. 4 ಲೀಟ್ರ್ ಹಾಗೂ 1 ಲೀಟರ್ಗೆ ಸ್ವಲ್ಪ ಕಡಿಮೆ ರೇಟ್. ಬಟ್ ಇಟ್ಸ್ ಓಕೆ, ಅವರದ್ದು ಕೂಡ ನಾನು ಟೇಸ್ಟ್ ಮಾಡ್ತೀನಿ ಅವರು ಇಲ್ಲದೆ ಇರೋ ಟೈಮಲ್ಲಿ. ಟಿಕೆಟ್ ಸಿಕ್ಕಿದೆ, ಹೆಸರು ಅಡ್ರೆಸ್ ಎಲ್ಲ ಬರೆದು ಹಾಕ್ತಾ ಇದ್ದೀನಿ ನಾನು. ಹಾಗೆ ಕಾರು ಹೊರಗಡೆ ಇಲ್ಲವೇ ಇಲ್ಲ, ಮಳೆಗೋಸ್ಕರ ಅವರು ಒಳಗಡೆ ಇಟ್ಟಿದ್ದಾರೆ ನೋಡಿ. ಬಿಲ್ಲಿಂಗ್ ಕೂಡ ಆಯಿತು. ಲಕ್ಕಿ ಡ್ರಾ ಟಿಕೆಟ್ 5 ಸಿಕ್ಕಿತ್ತು, ಅದನ್ನು ಕೂಡ ನಾವು ಬರೆದು ಬಾಕ್ಸಲ್ಲಿ ಹಾಕಿದ್ದೀವಿ. ಹಾಗೆ ತುಂಬ ಐಟಮ್ಸ್ ಮನೆಯದ್ದೇ ತೊಗೊಂಡಿದ್ದೀವಿ, ಗ್ರೋಸರಿ ಐಟಮ್. ಅದರಲ್ಲಿ ನಾನು ತೊಗೊಂಡಿದ್ದೀನಿ ಮಿಕ್ಸ್ ಫ್ರೂಟ್ಸ್ ಸಲಾದ್, ಅದು ಕೂಡ 4 ಲೀಟ್ರ್. ತುಂಬ ಖುಷಿ ಆಗ್ತಾ ಇದೆ. ಇವರು ಅವಕಾಡೋ ತೊಗೊಂಡಿದ್ದಾರೆ 1 ಲೀಟರ್. ಹಾಗೆ ಬಿಲ್ಲಿಂಗ್ ಮಾಡಿದ ನಂತರ ಬಿಲ್ಲಿಂಗ್ ಕೌಂಟ್ರಲ್ಲಿ ಇದ್ದವರು ಕನ್ನಡ ಮಾತಾಡ್ತಾರೆ. ತುಂಬ ಹೊತ್ತು ಕನ್ನಡದಲ್ಲಿ ಮಾತಾಡಿದ್ವಿ, ಖುಷಿ ಆಯಿತು ಅವರಿಗೆ ಸಿಕ್ಕಿ. ಹಾಗಾಗಿ ಈ ಊರಲ್ಲಿ ನಮ್ಮ ಕಡೆ ಜನರು ಸಿಕ್ಕಿದ್ರೆ ಖುಷಿ ಆಗುತ್ತೆ. ತುಂಬ ಹೊತ್ತು ಮಾತಾಡಿದ್ವಿ. ಹಾಗೆ ಇವಾಗ ಹೊರಡ್ತಾ ಇದ್ದೀವಿ. ಪಕ್ಕದಲ್ಲೇ ಮತ್ತೊಂದು ಮಾಲ್ ಇತ್ತು, ಡಿಸ್ಕೌಂಟ್ ಪ್ಲಸ್ ಗಿಫ್ಟ್ ಅಂತ. ಬಂದಿದ್ದೀವಿ, ಏನೇನಿದೆ ನೋಡೋಣ. ಇಷ್ಟ ಆಗಿದ್ರೆ ಏನಾದರೂ ತೊಗೊಳ್ಳೋದು, ಇಲ್ಲ ಅಂದರೆ ಹೀಗೆ ಹೋಗೋದು ಅಂತ. ಹಾಗೆ ನೋಡ್ತಾ ಇದ್ದೀವಿ, ನೋಡೋಣ ಏನೇನು ತೊಗೊಳ್ತೀವಿ ಅಂತ. ಈ ನೀರು ಒಂದು ತೊಗೊಳ್ತೀವಿ ನಾವು ಕಾರಲ್ಲಿ ಇಡ್ಲಿಕ್ಕೋಸ್ಕರ. ಮಿರರ್ ತೊಗೊಂಡ್ವಿ, ಪ್ಲೇಟ್ ತೊಗೊಂಡ್ವಿ, ಹಾಗೆ ಏರ್ ಕಂಟೈನರ್ ಜಾರ ಕೂಡ ತೊಗೊಂಡ್ವಿ. ಹಾಗೆ ನೆಲ್ ಪಾಲಿಶ್ ಕೂಡ ತೊಗೊಂಡಿದ್ದೀನಿ, ಗೋಲ್ಡನ್ ಕಲರ್. ತುಂಬ ದಿನದಿಂದ ಹುಡುಕ್ತಾ ಇದ್ದೆ, ನನ್ನ ಹಸ್ಬೆಂಡ್ ಕೈಗೆ ಟ್ರೈ ಕೂಡ ಮಾಡಿದೆ. ಕಾಫಿ ಕೂಡ ತೊಗೊಂಡ್ವಿ, ಹಾಗೆ ಮಿಲ್ಕ್ ಬಾಕ್ಸ್ ಕೂಡ ತೊಗೊಂಡ್ವಿ 4 ಲೀಟರ್.
ಕೌಂಟರಲ್ಲಿ ಇಟ್ಟಿದ್ದೀವಿ. ಬಿಲ್ಲಿಂಗ್ ಆಗ್ತಾ ಇದೆ. ಡಿಸ್ಕೌಂಟ್ ಪ್ಲಸ್ ಗಿಫ್ಟ್ ಇಲ್ಲಿ ಶಾಪಿಂಗ್ ಮಾಡಿ ಆಯಿತು. ಸ್ಟಾರ್ ಬಕ್ಸ್ ಅವರ ಸ್ವೀಟ್ ಕ್ರೀಮಿ ಕಾಫಿ ಕೂಡ ತೊಗೊಂಡಾಯಿತು. ಹಾಗೆ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಯಿತು. ಮಿಂಟನ್ನು ತೊಗೊಳ್ಲಿಕ್ಕೆ ಮರ್ತೋದೆ. ಸೊ ನಾಳೆ ಪಾನಿಪುರಿ ಮಾಡಲಿಕ್ಕಿದೆ, ಅದಕ್ಕೋಸ್ಕರ ಬೇಕೇ ಬೇಕು. ಸೊ ಅವ್ರು ಹೋಗಿ ತರ್ತಾರೆ, ನಾನು ಕಾರಲ್ಲೇ ಕೂತ್ಕೊಳ್ತೀನಿ. ಹತ್ರ ಬಂದು ಮುಟ್ಟಿದ್ದೀವಿ. ತುಂಬಾ ಸಾಮಾನಿದೆ ತೊಗೊಳ್ಳಿಕ್ಕೆ. ಹಾಗೆ 400 ರೂಪಾಯಿ ಅದು ಅಷ್ಟೇನಾ ಅಂತ ಅನಿಸುತ್ತೆ. ಆ್ಯಕ್ಚುಲಿ ದಿರಾಮ್ 400 ದಿರಾಮ್, ಬಟ್ ಇಂಡಿಯಾದು ತುಂಬ ಕಾಸ್ಟ್ಲಿ ಆಗುತ್ತೆ. ಹಾಗೆ ತುಂಬ ಅಷ್ಟೇ ಅಲ್ಲ ಅಂತ ಅನಿಸೋದು. ಹಾಗೆ ಒಂದು ಲಾಸ್ಟ್ ಟೈಮ್ ಕೂಡ ಹಾಗೆ ಆಯಿತು ನನಗೆ. ಬಟ್ ಇವಾಗ ನನಗೆ ಗೊತ್ತುಂಟು ಇಲ್ಲಿ 1 ರೂಪಾಯಿ ಇಂಡಿಯಾದಿಷ್ಟು ಅಂತ. ಹಾಗೆ ಎಲ್ಲ ಐಟಮ್ಸ್ ಎಲ್ಲ ತೆಗಿತಾ ಇದ್ದಾರೆ. ನೀರು ಬಾಟಲ್ ಮಾತ್ರ ಇಲ್ಲೇ ಇಡ್ತೀವಿ. ಯಾಕಂತ ಹೇಳಿದರೆ ಪ್ರತಿ ಟೈಮ್ ನೀರನ್ನು ತೊಗೊಂಡು ಹೋಗ್ಲಿಕ್ಕೋಸ್ಕರ ಮರೆತು ಹೋಗ್ತೀವಿ. ಸೊ ಅದಕ್ಕೋಸ್ಕರ ಕಾರಲ್ಲಿ ಇಡ್ಲಿಕ್ಕೋಸ್ಕರ ಅಂತಲೇ ನಾವು ನೀರು ತೊಗೊಂಡದ್ದು. ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಇವೆಲ್ಲ ತೊಗೊಂಡು ಹೋಗಬೇಕು ಇವಾಗ.